Welcome to Sanzi Code and ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಕವರ್ ದಿ ಕಾನ್ಸೆಪ್ಟ್ಸ್ ಆಫ್ ಅರೇ. ನೀವು ಅನ್ಕೋಬಹುದು ನಾರ್ಮಲ್ ಬೇಸಿಕ್ಸೇ ಕವರ್ ಮಾಡ್ತಾರೆ ಅಂತ, ಬಟ್ ಆ ಥರ ಅಲ್ಲ. ಈ ವಿಡಿಯೋದಲ್ಲಿ ನಾನು ಅಡ್ವಾನ್ಸ್ಡ್ ಕಾನ್ಸೆಪ್ಟ್ನ ಕವರ್ ಮಾಡ್ತಾ ಇದ್ದೀನಿ. ಲೈಕ್ ವಾಟ್ ಈಸ್ ಅನ್ ಅರೇ? ಐ ನೋ ದಿಸ್ ಈಸ್ ಬೇಸಿಕ್ಸ್, ಬಟ್ ಐ ನೀಡ್ ಟು ಕವರ್ ದಿಸ್ ಪಾರ್ಟ್ ಆಲ್ಸೋ. ಆ್ಯಂಡ್ ದೆನ್ ವಾಟ್ ಈಸ್ ಬೇಸ್ ಪಾಯಿಂಟರ್ ಆ್ಯಂಡ್ ವಾಟ್ ಈಸ್ ಇಂಡೆಕ್ಸಿಂಗ್, ಹೌ ದ ಇಂಡೆಕ್ಸಿಂಗ್ ಈಸ್ ಗೋಯಿಂಗ್ ಟು ವರ್ಕ್ ಇಂಟರ್ನಲಿ. ನೀವು ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ಕೋತೀರಲ್ಲ ಇಂಡೆಕ್ಸ್ ನಂಬರ್ ಥ್ರೂ, ಅದು ಇಂಟರ್ನಲಿ ಯಾವ ಥರ ವರ್ಕ್ ಆಗುತ್ತೆ. ಆ್ಯಂಡ್ ಅರೆ ಇಂಡೆಕ್ಸಿಂಗು 0 ಇಂದ ಏನಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅರೆ ಕ್ರಿಯೇಟ್ ಮಾಡಿದಾಗ ಆ ಎಲಿಮೆಂಟ್ಸ್ ಎಲ್ಲ ಮೆಮರಿಲಿ ಯಾವ ಥರ ಸ್ಟೋರ್ ಆಗುತ್ತೆ. ಆ್ಯಂಡ್ ಫೈನಲಿ ಡೇಟಾ ಟೈಪ್ ಸೈಜಸ್ಸು ಮೆಮರಿ ಲೊಕೇಶನ್ಸ್ಗೆ ಯಾವ ಥರ ರಿಲೇಟೆಡ್ ಆಗುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಸ್ನ ಕ್ಲಿಯರ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೋ ಟು ದ ಸ್ಕ್ರೀನ್. ಬಿಫೋರ್ ವಿ ಸ್ಟಾರ್ಟ್, ಸಿ ಅಲ್ಲಿ ಯಾವ್ಯಾವ ಡೇಟಾ ಟೈಪ್ಸು ಎಷ್ಟೆಷ್ಟು ಸೈಜ್ ಅನ್ನ ತಗೊಳುತ್ತೆ ಅಂತ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದು ಗೊತ್ತಾದ್ರೆ ಮಾತ್ರ ನಾನು ಹೇಳೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಇದ್ರಲ್ಲಿ ನೋಡಿ, ಫಸ್ಟ್ ನಮಗೆ ಕ್ಯಾರೆಕ್ಟರ್ 1 ಬೈಟ್ ಆಗಿದೆ. ಆ್ಯಂಡ್ 1 ಬೈಟ್ ಈಸ್ ಈಕ್ವಲ್ಸ್ ಟು 8 ಬಿಟ್ಸ್, ನೆನಪಿರ್ಲಿ. ಆ್ಯಂಡ್ ಶಾರ್ಟ್ 2 ಬೈಟ್ಸ್, ಇಂಟಿಜರು 4 ಬೈಟ್ಸ್. ಲೈಕ್ ದಿಸ್ ಯು ಕ್ಯಾನ್ ಸಿ ದಿ ಬೈಟ್ಸ್ ಆಫ್ ದಿ ಡೇಟಾ ಟೈಪ್ಸ್, ರೈಟ್? ನಾವ್ ಕಮ್ ಟು ದಿ ಮೇನ್ ಪಾರ್ಟ್. ಲುಕ್ ಎಟ್ ದಿಸ್ ಸಿಂಪಲ್ ಸಿ ಕೋಡ್. ಇದ್ರಲ್ಲಿ ನಾನು ಇಂಟಿಜರ್ ಡೇಟಾ ಟೈಪ್ ನ ಒಂದು ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ವಿತ್ ದಿ 5 ಎಲಿಮೆಂಟ್ಸ್. ಆ್ಯಂಡ್ ವಾಟ್ ಈಸ್ ಬೇಸಿಕಲಿ ಆನ್ ಅರೇ? Array is a data structure and it will store the homogeneous element with the contiguous memory location, which means array ಅನ್ನೋದು one data structure. So ಇದರಲ್ಲಿ ಸೇಮ್ ಡೇಟಾ ಟೈಪ್ ನ ಎಲಿಮೆಂಟ್ಸ್ ಸ್ಟೋರ್ ಮಾಡಬಹುದು, ರೈಟ್? ವಿತ್ contiguous memory location ಅಂದ್ರೆ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ಸ್ ಅಲ್ಲಿ ಸ್ಟೋರ್ ಮಾಡಬಹುದು. I can show you with the graphical way. So this is our memory location, right? ಇದರಲ್ಲಿ ನಾನು ನನ್ನ ಅರೇಲಿ 5 ಎಲಿಮೆಂಟ್ಸ್ ಇದೆ and I will need to draw 5 memory locations here, 3, 4 and 5, and with the elements 10, 20, 30, 40 and 50. And we need to also mention the index numbers 0, 1, 2, 3 and 4. And memory locations ge adrde aada onond address irutte. Let's take an address of 100 for the first element. Okay, and ಇವಾಗ ಇಲ್ಲಿ ನಾನು 102 ಅಂತ ತಗೊಳಕಾಗಲ್ಲ. ಯಾಕಂತಂದ್ರೆ ನಾನು ಅವಾಗಲೇ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಇಂಟಿಜರ್ ಡೇಟಾ ಟೈಪು 4 ಬೈಟ್ಸ್ ನ ಮೆಮರಿ ಲೊಕೇಶನ್ಸ್ ಅಕ್ವೈರ್ ಮಾಡುತ್ತೆ. ವಿಚ್ ಮೀನ್ಸ್ ಐ ನೀಡ್ ಟು ರೈಟ್ ಹಿಯರ್ 104 and 108, 112 and 116. ಈ ತರ ಕಂಟಿನ್ಯೂಸ್ ಆಗಿ ಮೆಮರಿ ಲೊಕೇಶನ್ಸ್ ಅಲ್ಲಿ ಅರೇ ಎಲಿಮೆಂಟ್ ಸ್ಟೋರ್ ಆಗುತ್ತೆ. ಅಂಡ್ ನಮ್ಮ ಅರೇ ನೇಮ್ ಏನಾಗಿದೆ ARR. ಸೊ we need to write here base pointer also with one memory location and it is pointing to this. And one major important part here, array ಅನ್ನೋದು ಒಂದು ವೇರಿಯೇಬಲ್ ಅಲ್ಲ, ಇಟ್ಸ್ ಅ ಪಾಯಿಂಟರ್. ಅಂಡ್ ವಾಟ್ ಇಸ್ ಬೇಸಿಕಲಿ ಪಾಯಿಂಟರ್? ಪಾಯಿಂಟರ್ ಏನ್ ಮಾಡುತ್ತೆ? ಮೆಮರಿ ಅಡ್ರೆಸ್ ನ ಸ್ಟೋರ್ ಮಾಡುತ್ತೆ. ವ್ಯಾಲ್ಯೂನ ಎಂದೂ ಸ್ಟೋರ್ ಮಾಡೋದಿಲ್ಲ ಪಾಯಿಂಟರ್, ಮೆಮರಿ ಅಡ್ರೆಸ್ ನ. ಸೊ our array is a pointer and it's also a base pointer. Base pointer andre from this part only the array is going to start. ಅಂದ್ರೆ ಫಸ್ಟ್ ಎಲಿಮೆಂಟ್ ನ ಏನ್ ಮೆಮರಿ ಲೊಕೇಶನ್ ಇರುತ್ತಲ್ಲ ಆ ಲೊಕೇಶನ್ ಅಡ್ರೆಸ್ ಅನ್ನ ಈ ಬೇಸ್ ಪಾಯಿಂಟರ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅದಕ್ಕೆ ಇದನ್ನ ಬೇಸ್ ಪಾಯಿಂಟರ್ ಅಂತ ಕರೀತಾರೆ, ರೈಟ್? ನಾವ್ ಐ ವಿಲ್ ಕಮ್ ಟು ದಿ ಪಾರ್ಟ್. ಅರೇ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ಕೋಬೇಕು ಅಂತಂದ್ರೆ 0th ಇಂಡೆಕ್ಸ್ ಇಂದ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದು ವರ್ಕ್ ಆಗೋದು ಒಂದು ಫಾರ್ಮುಲಾ ಮೇಲೆ. ಅಂಡ್ ಆ ಫಾರ್ಮುಲಾ ಏನಂತಂದ್ರೆ ಅಡ್ರೆಸ್ ಈಸ್ ಈಕ್ವಲ್ಸ್ ಟು ಬೇಸ್ ಅಡ್ರೆಸ್ plus index into size of the element, right? And this is the formula. So one second, I will drag this part. Wait. Now ivaga ನಾವು ಅರೇ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ವಿತ್ ದಿಸ್ ಫಾರ್ಮುಲಾ, ರೈಟ್? ಓಕೆ, ಬೇಸ್ ಅಡ್ರೆಸ್. ವಾಟ್ ಇಸ್ ದ ಬೇಸ್ ಅಡ್ರೆಸ್ ಹಿಯರ್? ಬೇಸ್ ಅಡ್ರೆಸ್ ಈಸ್ ಆಲ್ವೇಸ್ ದಿ ಫಸ್ಟ್ ಮೆಮರಿ ಲೊಕೇಶನ್ ಅಡ್ರೆಸ್ ಆಫ್ ಯುವರ್ ಅರೇ, ರೈಟ್? ಸೊ ಇನ್ ದಿಸ್ ಕೇಸ್ 100. ದೆನ್ ದ ಇಂಡೆಕ್ಸ್ ವ್ಯಾಲ್ಯೂ ವಿಲ್ ಬಿ ದಿಸ್ ಒನ್, 0 ಮಲ್ಟಿಪ್ಲೈ ಬೈ ಸೈಜ್ ಆಫ್ ದಿ ಎಲಿಮೆಂಟ್. ಈ ಪಾರ್ಟಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸೈಜ್ ಆಫ್ ದಿ ಎಲಿಮೆಂಟ್ ಅನ್ನೋದು ಡೇಟಾ ಟೈಪ್ ನ ಸೈಜ್. In this case we have the integer data type, right? So adukoskara we will get the value as 4. Then solve this problem and you will get the outcome as 100.
0 to 4 0, and addition of 0 with the 100 will be 100. Okay, we will get the address, memory address of first location. ಇದೇನು ಪ್ರೊಸೆಸ್ ಆಯ್ತಲ್ಲ, ಈ ಎಲ್ಲ ಪ್ರೊಸೆಸ್ಸು ಅರೇ ಆಫ್ 0 ಅಂತ ನಾವೇನು ಬರಿತೀವಲ್ಲ ಆಕ್ಸೆಸ್ ಮಾಡ್ಕೊಳ್ಳೋಕೆ, ಅದು ಇಂಟರ್ನಲಿ ಈ ತರ ಕ್ಯಾಲ್ಕುಲೇಟ್ ಆಗುತ್ತೆ, ರೈಟ್? ಸೊ ಆ್ಯಂಡ್ ವಿ ವಿಲ್ ಗೆಟ್ ದಿ ಔಟ್ಕಮ್ ಆಫ್ ದಿಸ್ 100 ಮೆಮರಿ ಲೊಕೇಶನ್ ಆಸ್ 10, ಯಾಕಂದ್ರೆ 10 ವ್ಯಾಲ್ಯೂ ಸ್ಟೋರ್ ಆಗಿದೆ. ಆ್ಯಂಡ್ ಫಾರ್ ದಿ ಸೆಕೆಂಡ್ ಅಡ್ರೆಸ್ you need to just replace this 0 with the 1. You will get the outcome as 4, and 100 plus 4 will be 104. ನಾವಿವಾಗ ಸೆಕೆಂಡ್ ಮೆಮರಿ ಲೊಕೇಶನ್ ನ ಆಕ್ಸೆಸ್ ಮಾಡ್ಕೋತೀವಿ, ರೈಟ್? ಸೊ ಈ ತರ ಮೆಮರಿ ಲೊಕೇಶನ್ ನ ಆಕ್ಸೆಸ್ ಮಾಡ್ಕೊಂತ ಹೋದಾಗ ನಮ್ಗೆ ಅದರಲ್ಲಿರೋ ಎಲಿಮೆಂಟ್ಸ್ ಪ್ರಿಂಟ್ ಮಾಡುತ್ತೆ. ಇಲ್ಲಿ ಅದರಲ್ಲಿರೋ ಎಲಿಮೆಂಟ್ಸ್ ಏನಾಗುತ್ತೆ, ಇಲ್ಲಿ ಪ್ರಿಂಟ್ ಆಗುತ್ತಾ ಹೋಗುತ್ತೆ, ಲೈಕ್ 10, 20, 30, 40 and 50, like this. And for this reason only array indexing is going to start with the 0. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇದರಲ್ಲಿ ಇದು ಸ್ವಲ್ಪ ಟ್ರಿಕ್ ಅಂತ ಅನಿಸ್ಬಹುದು, ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಗೆ ಈ ವಿಡಿಯೋನ ಇನ್ನೊಂದ್ಸರಿ ನೋಡಿ, ಕಾನ್ಸೆಪ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಬಿಗ್ನರ್ಸ್ ಆಗಿದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿ ಅನಿಸ್ಬಹುದು, ಯಾಕಂದ್ರೆ ಮೆಮರಿ ಲೊಕೇಶನ್ ಯೂಸ್ ಮಾಡ್ಕೊಂತ ಇದ್ದೀವಿ, ಇಂಡೆಕ್ಸಿಂಗ್ ವ್ಯಾಲ್ಯೂ, ಬೇಸ್ ಪಾಯಿಂಟ್ರು. ಸೊ ಈ ತರ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ ಇದೆಯಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಟ್ರಿಕ್ಕಿ ಅನಿಸ್ಬಹುದು. ಬಟ್ ನಾನು ಎಷ್ಟಾಗುತ್ತೋ ಅಷ್ಟು ಈಸಿಲಿ ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ, ರೈಟ್? ಇದೇ ತರ ಟೆಕ್ ರಿಲೇಟೆಡ್ ಕಂಟೆಂಟ್ ಬೇಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಇದನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಲೆಟ್ ದೆಮ್ ನೋ ಅರೆ ಯಾವ ತರ ಇಂಟರ್ನಲಿ ವರ್ಕ್ ಆಗುತ್ತೆ. ಆ್ಯಂಡ್ ಫೈನಲಿ ದಟ್ಸ್ ಆಲ್.